ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿನಯ್ ಕುಮಾರ್ ಅಂತ. ನಾನು ಟಿಸ್ಮೋ ಟೆಕ್ನಾಲಜಿ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇಲ್ಲಿ ಟೆಕ್ನಿಕಲ್ ಲೀಡ್ ಆಗಿ ಕೆಲಸ ಮಾಡುತ್ತಿದ್ದೆ. ನಾನು ಕೆಲಸ ಮಾಡುತ್ತಿರುವ ಡೊಮೈನ್ ಅಥವಾ ಕ್ಷೇತ್ರ ಬಂದು ಎಂಬೆಡೆಡ್ ಫರ್ಮ್ವೇರ್ ಇಂಜಿನಿಯರಿಂಗ್. ಇದು ಒಂದು ರೀತಿಯ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕೆಲಸ. ಸಾಮಾನ್ಯ ಸಾಫ್ಟ್ವೇರ್ಗೆ ಕಂಪೇರ್ ಮಾಡಿದರೆ ಇಲ್ಲಿ ಸಾಫ್ಟ್ವೇರ್ ಅನ್ನು ಹಾರ್ಡ್ವೇರ್ಗೆ ಬರೆಯುತ್ತಾರೆ. ಇದರ ಮುಖ್ಯ ಗುರಿ ಏನಂತ ಹೇಳಿದ್ರೆ ಹಾರ್ಡ್ವೇರ್ ಅನ್ನು ಒಂದು ನಿರ್ದಿಷ್ಟ ಕೆಲಸಕ್ಕೆ ಉಪಯೋಗಿಸುವುದು. ಅಂದರೆ ಟೆಂಪರೇಚರ್ ಅಥವಾ ತಾಪಮಾನ ಅಳತೆ ಮಾಡುವ ಸಾಧನಗಳು ಅಥವಾ ATM ಮೆಷಿನ್ಗಳು ಅಥವಾ ಆರೋಗ್ಯ ವೈದ್ಯಕೀಯ ಸಾಧನಗಳು, ಉದಾಹರಣೆಗೆ ಹೇಳುವುದಾದ್ರೆ ECG ಸಂಗ್ರಹ ಮಾಡುವ ಡಿವೈಸ್ಗಳು. ಇಲ್ಲಿ ಪ್ರಮುಖವಾಗಿ ಮೈಕ್ರೋ ಕಂಟ್ರೋಲರ್ ಅಥವಾ ಮೈಕ್ರೋ ಪ್ರೊಸೆಸರ್ ಅನ್ನು ಉಪಯೋಗಿಸ್ತಾರೆ. ಮೈಕ್ರೋ ಕಂಟ್ರೋಲರ್ ಅಥವಾ ಮೈಕ್ರೋ ಪ್ರೊಸೆಸರ್ ಅನ್ನೋದು ಒಂದು ಸಣ್ಣ ಕಂಪ್ಯೂಟರ್ ಇದ್ದಾಗೆ ಅಥವಾ ಒಂದು ಸಣ್ಣ ಚಿಪ್. ಇಲ್ಲಿ ಮೈಕ್ರೋ ಕಂಟ್ರೋಲರ್ ಅನ್ನ ಒಂದು ನಿರ್ದಿಷ್ಟ ಕೆಲಸಕ್ಕಾಗಿ ಪ್ರೋಗ್ರಾಮ್ ಮಾಡಿರ್ತಾರೆ. ಬರೀ ಮೈಕ್ರೋ ಕಂಟ್ರೋಲರ್ ಮಾತ್ರ ಅಲ್ಲದೆ ಇಲ್ಲಿ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳು, ಸರ್ಕ್ಯೂಟ್ ಬೋರ್ಡ್ಗಳು ಮತ್ತು ಸೆನ್ಸಾರ್ಗಳನ್ನು ಕೂಡ ಉಪಯೋಗಿಸ್ತಾರೆ. ನಮ್ಮ ಕೆಲಸ ಬರೀ ಪ್ರೋಗ್ರಾಮಿಂಗ್ ಅಥವಾ ಕೋಡಿಂಗ್ಗೆ ಮಾತ್ರ ಸೀಮಿತವಾಗಿರದೆ ಇತರ ಕೆಲಸಗಳು, ಅಂದರೆ ಹೊಸದಾಗಿ ಕಂಪನಿಗೆ ಸೇರಿಕೊಂಡ ಇಂಜಿನಿಯರ್ಗಳಿಗೆ ಟ್ರೈನಿಂಗ್ ಮಾಡುವುದು ಅಥವಾ ಕ್ಲೈಂಟ್ ಅಥವಾ ಕಸ್ಟಮರ್ಸ್ ಜೊತೆಗೆ ಮಾಹಿತಿ ಹಂಚಿಕೊಳ್ಳುವುದು ಮತ್ತು ಅದನ್ನು ವಿಶ್ಲೇಷಣೆ ಮಾಡುವುದು ಹಾಗೂ ಪ್ರಾಜೆಕ್ಟ್ ಅನ್ನು ನಿರ್ವಹಿಸುವುದು ಕೂಡ ಒಳಗೊಂಡಿದ್ದು. ಇನ್ನು ನನ್ನ ಎಜುಕೇಶನ್ ಬಗ್ಗೆ ಹೇಳುದಂತಾದ್ರೆ ನಾನು 10ನೇ ತರಗತಿಯ ನಂತರ PUC ಯಲ್ಲಿ ಸೈನ್ಸ್ ಅಂದ್ರೆ PCMB ತಗೊಂಡು ಅಭ್ಯಾಸ ಮಾಡಿರ್ತೇನೆ. ಮತ್ತೆ ಇಂಜಿನಿಯರಿಂಗ್ ಡಿಗ್ರಿಯನ್ನು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗದಿಂದ ಪಡೆದಿದ್ದೇನೆ. ನಾನು C ಪ್ರೋಗ್ರಾಮಿಂಗ್, ಎಂಬೆಡೆಡ್ ಕೋಡಿಂಗ್, ಎಲೆಕ್ಟ್ರಾನಿಕ್ಸ್ ಡಿಸೈನ್, ಸಿಗ್ನಲ್ ಪ್ರೊಸೆಸಿಂಗ್, ಇಂಗ್ಲಿಷ್ ಕಮ್ಯುನಿಕೇಶನ್ ಮುಂತಾದ ವಿಷಯಗಳಲ್ಲಿ ಟ್ರೈನಿಂಗ್ ಪಡೆದಿದ್ದೇನೆ ಮತ್ತು ಸರ್ಟಿಫಿಕೇಶನ್ ಕೋರ್ಸ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿದ್ದೇನೆ. ಇನ್ನು ಈ ಕ್ಷೇತ್ರಕ್ಕೆ ಬರಲು ಬೇಕಾಗಿರುವ ಪ್ರಮುಖ ಸ್ಕಿಲ್ಸ್ ಅಥವಾ ಕೌಶಲ್ಯ ಅಂತ ಹೇಳಿದ್ರೆ ಎಂಬೆಡೆಡ್ ಪ್ರೋಗ್ರಾಮಿಂಗ್ ಅಥವಾ ಕೋಡಿಂಗ್ ಅನ್ನು ಅಭ್ಯಾಸ ಮಾಡುವುದು. ನಿರ್ದಿಷ್ಟವಾಗಿ ಹೇಳ್ಬೇಕಂತ ಹೇಳಿದ್ರೆ C ಪ್ರೋಗ್ರಾಮಿಂಗ್ ನ ಅಭ್ಯಾಸ ಮಾಡುವುದು ಅಥವಾ ಭೌತಶಾಸ್ತ್ರ ಅಥವಾ ಫಿಸಿಕ್ಸ್, ರಸಾಯನಶಾಸ್ತ್ರ ಅಥವಾ ಕೆಮಿಸ್ಟ್ರಿ, ಗಣಿತ, ಮ್ಯಾಥಮೆಟಿಕ್ಸ್ ಈ ವಿಷಯದಲ್ಲಿ ಆಳವಾಗಿ ಅಧ್ಯಯನ ಮಾಡುವುದು ಅಥವಾ ಇದರಲ್ಲಿ ಸಮಸ್ಯೆಗಳನ್ನು ಅಥವಾ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡುವುದು ಮತ್ತು ಆದಷ್ಟು ಸೃಜನಶೀಲರಾಗಿರುವುದು ಹಾಗೂ ಕ್ರಿಯೇಟಿವ್ ಆಲೋಚನೆಯನ್ನು ಬೆಳೆಸಿಕೊಳ್ಳುವುದು. ನಾವು ಈವರೆಗೆ ಮಾಡಿರೋ ಪ್ರಾಜೆಕ್ಟ್ಗಳಿಗೆ ನಮ್ಮ ಕಸ್ಟಮರ್ಸ್ ಇಂದ ಪ್ರಶಂಸೆ ಕೂಡ ಬಂದಿದೆ ಹಾಗೂ ನಮ್ಮ ಪ್ರಾಜೆಕ್ಟ್ಗಳು ಇಂಡಸ್ಟ್ರಿಯಲ್ಲಿ ಬಳಕೆಯಲ್ಲಿದೆ. ಇದಿಷ್ಟು ಎಂಬೆಡೆಡ್ ಫರ್ಮ್ವೇರ್ ಇಂಜಿನಿಯರಿಂಗ್ ಮತ್ತು ನನ್ನ ಕೆಲಸದ ಬಗ್ಗೆ ಒಂದು ಪುಟ್ಟ ಮಾಹಿತಿ. ಧನ್ಯವಾದಗಳು.